ಯಾರು ಯಾವಾಗ ಹೇಗೆ ಮಾಯ ಆಗ್ತಾರೆ ದೈವತ್ವ ಪಡಿತಾರೆ ಹೇಳೋದಕ್ಕೆ ಸಿದ್ಧಿಸುತ್ತೆ. ಈಗ ಕಾಂತಾರ ದಂತಕತೆ ಅದು ನಿಜವಾಗಿ ನಡೆದಿದೋ ಇಲ್ವೋ ಹೇಳೋದು ನಮ್ಗೆ ಗೊತ್ತಿಲ್ಲ. ಕಾಂತಾರದ ಫಸ್ಟ್ ಆಗಿರ್ಬೋದು, ಇವಾಗ ಪ್ರೆಸೆಂಟ್ ಬಂದಿರೋದಾಗಿರ್ಬೋದು, ಎಲ್ಲಾದ್ರಲ್ಲೂ ಈ ದೈವ ಮಾಯ ಆಗಿದ್ದ ಬಗ್ಗೆನೆ ಕುತೂಹಲ. ಮಾಯ ಆದವರು ಸಾಮಾನ್ಯವಾಗಿ ದೈವತ್ವ ಪಡಿತಾರೆ, ದೈವವಾಗಿ ಆರಾಧನೆ ಪಡಿತಾರೆ. ಈಗ ಕಾಂತಾರ ದಂತಕತೆ ಅದು ನಿಜವಾಗಿ ನಡೆದಿದೋ ಇಲ್ವೋ ಹೇಳೋದು ನಮ್ಗೆ ಗೊತ್ತಿಲ್ಲ. ಅವ್ರ ಐತಿಹ್ಯ ಇಲ್ಲಿಂದ ಪಡ್ಕೊಂಡಿರ್ಬೋದು. ಅಲ್ಲಿ ತಂದೆ ಮತ್ತೆ ಮಗ ಇಬ್ರು ಮಾಯ ಆಗ್ತಾರೆ, ಹೌದು ಅಲ್ವಾ? ಇಲ್ಲಿ ಮಾಯ ಅವರು ಏನಾಗಿದ್ದಾರೆ ಅಂದ್ರೆ ನೋಡಿ, ಮಾಯ ಆದ ನಂತರ ಕೊನೆಗೆ ಈ ಸಿನಿಮಾದ ಕೊನೆಗೆ ಎರಡು ದೈವಗಳ ಸಮಾಗಮ ಕಾಣಿಸ್ತಾರೆ. ಹೌದು. ಇದ್ರ ಅರ್ಥ ಏನಂತಂದ್ರೆ ಅವರಿಬ್ರು ಕೂಡ ಪಂಜುರ್ಲಿಯ ಸಾನ್ನಿಧ್ಯವನ್ನ ಸೇರಿ ಅದೇ ದೈವದ ಸೇರಿಗೆ ದೈವಗಳಾಗಿದ್ದಾರೆ. ಹಾಗಾಗಿ ಅಲ್ಲಿ ಗುರುವ ಸತ್ತಾಗ ಪಂಜುರ್ಲಿ ದೈವ ಅಳ್ಳಿಕುಂಟಲ್ಲ, ಅದು ಪಂಜುರ್ಲಿ ದೈವ ಅಲ್ಲ, ಆತನ ದೊಡ್ಡಪ್ಪನೇ. ಯಾರು ಸುರುವಿಗೆ ಮಾಯ ಆಗ್ತಾನಲ್ಲ, ತಮ್ಮನ ಮಗ ಅಲ್ಲ ಇವನು, ಗುರುವ ಅಣ್ಣನ ಮಗನ ತಮ್ಮನ ಮಗನ ಅಲ್ವಾ? ಹಾಗಾಗಿ ಗುರುವ ಸತ್ತಾಗ, ದುರಂತಕ್ಕೀಡಾದಾಗ ಆತ ದೈವತ್ವ ಪಡೆದಂತಹ ಇದು ಶಿವನ ತಂದೆಯೇ ಬರುವುದಲ್ಲಿ, ಅಲ್ಲಿ ಅವ್ರ ಸಂಬಂಧಿಕರು. ಹಾಗಾಗಿ ಕೊನೆಗೆ ತಂದೆ ಮಗನ ಸಮಾಗಮ ಆಗುದು. ಇವರಿಬ್ರು ಕೂಡ ಆ ದೈವದ ಸಾನ್ನಿಧ್ಯವನ್ನ ಸೇರಿ ದೈವಗಳಾಗಿದ್ದಾರೆ ಅಂತ ಅರ್ಥ. ಈಗ ಅವರು ಅಷ್ಟ ತನಕ ಜೋಗದಲ್ಲಿದ್ರು, ನಂತರ ದೈವತ್ವ ಮಾಯ ಆಗಿ ಯಾರು ಯಾವಾಗ ಹೇಗೆ ಮಾಯ ಆಗ್ತಾರೆ ದೈವತ್ವ ಪಡಿತಾರೆ ಹೇಳೋದಕ್ಕೆ ಸಿದ್ಧ ಸೂತ್ರ ಇಲ್ಲ.